ಕೊನೆಗೂ ವಿಷಯ ಕೇಳಿ ತುಂಬಾ ಖುಷಿ ಆಯ್ತು. ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಹಾಗೆ ಅದೇ ಖುಷಿಯಲ್ಲಿ ಚಿಪ್ಸ್ ತೊಗೊಂಡು, ಚಿಪ್ಸ್ ಆಗೋದಿನ ಲೇಟು ಅಂತಂದ್ರೆ ಸೊ ಹಂಗೆ 20 ಮಿನಿಟ್ಸ್ ವೆಯ್ಟ್ ಮಾಡ್ಕೊಂಡು ಚಿಪ್ಸ್ ತೊಗೊಂಡು ಈಗ ಮನೆಗೆ ಹೋಗೋದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನೋಡಿ ಅದೇ ಮಾಮೂಲಿ, ಅದೇ ಅಂಗಡಿ, ಅದೇ ಸ್ವಾಮಿಗಳು ಎಲ್ಲ ನೋಡಿ. ಇವ್ರು ಗೊತ್ತಲ್ಲ ನಿಮಗೆ, ನಮ್ಮ ಕೋತಿ ಸ್ವಾಮಿಗಳು. ಇವ್ರು ನಮ್ಮ ಬಟಾಣಿ ಸ್ವಾಮಿಗಳು ನೋಡ್ರಿ. ಸ್ವಾಮಿಗಳಿಗೇನು ಗಂಟೆ ಪ್ರಾಣ ಬಂತೆ. ನಿಮ್ಗೇನ್ರಿ ಬೇಕು? ನಂಗೇನು ಬೇಡ. ಫೈನಲ್ ಆಗಿ ಮಾಲೆ ಎಲ್ಲ ತೊಗೊಂಡು ಅದಕ್ಕೆ ಟಿಕೆಟ್ ಎಲ್ಲ ತೊಗೊಂಡು ಮಾಲೆ ಹಾಕಿಸ್ಕೊಂಡು ಹೋಗ್ತಾ ಇದೀವಿ. ಇವ್ರು ನಮ್ಮ ಕೃಷ್ಣ ಸ್ವಾಮಿಗಳು. ಫೋಟೋ ತೆಗೆಯೋದಿನ ಇವಾಗ ಕಲಿತಾವ್ರೆ. ನಮ್ಮವರೇ ಲಾಸ್ಟಲ್ಲಿ ವಿಡಿಯೋ ಮತ್ತು ಫೋಟೋ ತಗೊಳಕ್ಕೆ ಬಿಡಲಿಲ್ಲ. ಯಾಕೆಂದರೆ ಪಡಿ ಪೂಜೆಗೆ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಸ್ವಲ್ಪ ಅರ್ಜೆಂಟ್ ಮಾಡಿದ್ರು. ಬಟ್ ನಾನು ಮಾತ್ರ ಅವ್ರ ವಿಡಿಯೋ ಫೋಟೋ ಎಲ್ಲ ತೆಗ್ದಿದ್ದೆ. ಇರಲಿ, ಕೊನೆಗೂ ನಾವು ಬಿಡ್ತೀವ, ಈಚೆಗಡೆ ಬಂದು ವಿಡಿಯೋ ಫೋಟೋ ಎಲ್ಲನೂ ತಗೊಂಡು ಎಲ್ಲ ಸ್ವಾಮಿಗಳು ಪಡಿ ಪೂಜೆ ಐತೆ ಅಂತ ಅವ್ರು ಹೋದ್ರು. ನಾವು ಇದ್ ಕಡೆ ಪಾತ್ ಪೂಜೆ ಮಾಡ್ಕೊಂಡು ಮನೇಲಿ ದೀಪ ಹಚ್ಚಕ್ಕಂತ ಮನೆ ಕಡೆ ಬಂದ್ವಿ. ಪೂಜೆ ಆದ್ಮೇಲೆ ಒಂದು ಗ್ರೂಪ್ ಫೋಟೋ ತೊಗೊಂಡು ಗಂಡನ ಬರ್ತಡೆಗೆ ಹೋಗಿ ಅಲ್ಲಿ ಫೋಟೋ ಗಿಟ್ ಎಲ್ಲ ತೊಗೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.